ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ಕೊಡ್ತಕ್ಕಂಥ ಸೌತೆಕಾಯಿಯನ್ನು ಬಳಸ್ಕೊಂಡು ಮಸಾಲ ನೀರು ಮಜ್ಜಿಗೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇನ್ನೇನು ರಾಮನವಮಿನೋ ಹತ್ರ ಬರ್ತಾ ಇದೆ. ರಾಮನವಮಿಗೆ ವಿಶೇಷವಾಗಿ ನಾವು ನೀರು ಮಜ್ಜಿಗೆನ ರೆಡಿ ಮಾಡ್ಕೊತಾ ಇರ್ತೀವಿ. ಅದರ ಜೊತೆ ಸೌತೆಕಾಯಿಯನ್ನು ಸೇರಿಸ್ಕೊಂಡು ಈ ರೀತಿ ಮಸಾಲ ಮಜ್ಜಿಗೆನ ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಸಖತ್ ಇಷ್ಟಪಡ್ತಾರೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಎಳೆದಾಗಿರ್ತಕ್ಕಂಥ ಸೌತೆಕಾಯಿಯನ್ನು ಬಳಸ್ಕೋಬೇಕು. ಕಹಿ ಇಲ್ದಿರ ಇರೋ ರೀತಿ ನೋಡ್ಕೋಬೇಕು. ಇದರ ಜೊತೆಗೆ ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, 1 ಕಪ್ಪಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ. ಸೌತೆಕಾಯಿಯನ್ನು ಕಹಿ ತೆಗೆದು ಶುದ್ಧವಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಆದಷ್ಟು ಎಳೆದಾಗಿರ್ತಕ್ಕಂಥ ಸೌತೆಕಾಯಿಯನ್ನು ಬಳಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆ ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಶುಂಠಿ ತುಂಡು ಚಿಕ್ಕದಾಗಿರ್ತಕ್ಕಂಥದ್ದೊಂದು, 1 ಹಸಿಮೆಣಸಿನ್ಕಾಯಿ, ಜೊತೆಗೆ ಶುದ್ಧವಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು 1 ಹಿಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ನೀರನ್ನು 1 ಕಪ್ಪಷ್ಟು ಇದರ ಜೊತೆ ಸೇರಿಸ್ಕೊಂಡು ಇದನ್ನು ಮೊದಲಿಗೆ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈ ಬೇಸಿಗೆಯಲ್ಲಿ ಮನೆಗೆ ಯಾರಾದರೂ ಗೆಸ್ಟು ಬಂದಾಗ ಕ್ವಿಕ್ಕಾಗಿ ಈ ರೀತಿ ಮಸಾಲ ಮಜ್ಜಿಗೆನ ರೆಡಿ ಮಾಡಿಕೊಡ್ಬಹುದು. ಅವರು ಸಹ ತುಂಬ ಖುಷಿ ಪಡ್ತಾರೆ. ದೇಹದ ದಣಿವು ಸಹ ಕಡಿಮೆ ಆಗುತ್ತೆ. ಬನ್ನಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಆದಷ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು, ಆವಾಗ ರುಚಿ ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಮಜ್ಜಿಗೆಗೆ ಚೆನ್ನಾಗಿ ಹಿಡಿಯುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಇದನ್ನು 1-2 ಸುತ್ತು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಶೋಧಿಸ್ಕೊಬಿಡೋಣ. ಕೆಲವರಿಗೆ ಬಾಯಿಗೆ ಏನಾದರೂ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಶುಂಠಿ ತುಂಡು, ಸೌತೆಕಾಯಿ ಬೀಜ ಏನಾದರೂ ಇದ್ದರೆ ಇಷ್ಟ ಆಗೋದಿಲ್ಲ. ಅದರಿಂದ ಈ ರೀತಿ ಶೋಧಿಸ್ಕೊಬಿಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳೋಣ. ಇನ್ನೂ ನೀರಾಗಿ ಬೇಕಾದರೆ ಸ್ವಲ್ಪ ನೀರು ಮಜ್ಜಿಗೆನ ಸೇರಿಸ್ಕೋಬಹುದು. ಇಲ್ಲ ಅಂದರೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಮಸಾಲ ನೀರು ಮಜ್ಜಿಗೆ ರೆಡಿಯಾಗತ್ತೆ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ಬೇಸಿಗೆಯಲ್ಲಿ ಸೌತೆಕಾಯಿ ನೀರು ಮಜ್ಜಿಗೆನ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಮನವಮಿಗೆ ವಿಶೇಷವಾಗಿ ಈ ನೀರು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಈ ಮಸಾಲ ಮಜ್ಜಿಗೆ ರೆಸಿಪಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸ ಸಮ್ಮರ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.